ರಾಜ್ಯಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ರಾಜ್ಯಕ್ಕೆ ಇಂದು ನರೇಂದ್ರ ಮೋದಿ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಇಳಿಯಲಿದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ. ಹಾಗಾದ್ರೆ ರಾಜ್ಯಕ್ಕೆ ಇಂದು ನರೇಂದ್ರ ಮೋದಿ ಆಗಮನ. ನರೇಂದ್ರ ಮೋದಿ ಅವರು ಇಂದು ಬೆಂಗಳೂರಿಗೆ ಆಗಮಿಸಲಿರುವಂತಹ ದೇಶದ ಪ್ರಧಾನಿ. ಯೆಲ್ಲೋ ಮೆಟ್ರೋ ಲೇನ್ ಉದ್ಘಾಟನೆಗೆ ಆಗಮಿಸಲಿರುವಂತಹ ನರೇಂದ್ರ ಮೋದಿ. ದೇಶದ ಪ್ರಧಾನಿ ಇವತ್ತು 3 ಕಾರ್ಯಕ್ರಮಗಳಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಎಷ್ಟು ಗಂಟೆಗಳ ಕಾಲ ಇರಬಹುದು? ಮೂರು ಒಂದೇ ಭಾರತ ಟ್ರೈನ್ಗೆ ಮೋದಿ ಹಸಿರು ನಿಶಾನೆಯನ್ನು ತೋರಿಸಲಿದ್ದಾರೆ. ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಪ್ರಧಾನಿ ಶಂಕುಸ್ಥಾಪನೆಯನ್ನು ಹಾಕಲಿದ್ದಾರೆ. ಮೋದಿ ಆಗಮನಕ್ಕೆ ಬಿಜೆಪಿಯಿಂದ ಭರ್ಜರಿ ಸ್ವಾಗತಕ್ಕೆ ಸಿದ್ಧತೆ. ರಾಜ್ಯ ಮಟ್ಟದ ನಾಯಕರು ಕೂಡ ಇದ್ದಾರೆ. ಮೇಕ್ರಿ ಸರ್ಕಲ್ ಸೇರಿದಂತೆ ಹಲವಾರು ಜಂಕ್ಷನ್ಗಳಲ್ಲಿ ಕಾರ್ಯಕರ್ತರು ಕೂಡ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಪ್ರತಿ ಜಂಕ್ಷನ್ನಲ್ಲೂ 3 ರಿಂದ 5 ಸಾವಿರ ಕಾರ್ಯಕರ್ತರು ಸೇರುವ ನಿರೀಕ್ಷೆ. ಬೆಳಗ್ಗೆ 7:50ಕ್ಕೆ ದಿಲ್ಲಿಯಿಂದ ವಿಮಾನ ಮೂಲಕ ನಮೋ ಬೆಂಗಳೂರಿನತ್ತ, ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ HAL ತಲುಪಲಿರುವಂತಹ ನರೇಂದ್ರ ಮೋದಿ 10:35ಕ್ಕೆ HAL ಏರ್ಪೋರ್ಟ್ನಿಂದ ಏರ್ಫೋರ್ಸ್ ತರಬೇತಿ ಕೇಂದ್ರಕ್ಕಾಗಮನ. ಮೇಖ್ರಿ ವೃತ್ತದ ಬಳಿ ಇರುವಂತಹ ಏರ್ಫೋರ್ಸ್ ತರಬೇತಿ ಕೇಂದ್ರಕ್ಕೆ ಬರ್ತಾರೆ. ಬೆಳಗ್ಗೆ ರಸ್ತೆಯ ಮೂಲಕ 11:10ಕ್ಕೆ KSR ಬೆಂಗಳೂರು ರೈಲ್ವೆ ನಿಲ್ದಾಣಕ್ಕಾಗಮನ. ಮೋದಿ ಆಗಮನದ ಪರಿಣಾಮವಾಗಿ ಹಲವೆಡೆ ಸಂಚಾರ ನಿರ್ಬಂಧ ಸಾಧ್ಯತೆ. ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವೆಡೆ ಸಂಚಾರ ನಿರ್ಬಂಧ. ದೇಶದ ಪ್ರಧಾನಿ ರಾಜ್ಯ ರಾಜಧಾನಿಗೆ ಬರಲಿದ್ದಾರೆ. ಕನಕಪುರ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೂಡ, ನಾಯಂಡಹಳ್ಳಿ ನೈಸ್ ಟೋಲ್ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ರಸ್ತೆ ನಿರ್ಬಂಧ. ಸೋಂಪುರ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಬೋಲ್ ರಸ್ತೆ ನಿರ್ಬಂಧ ವಿಧಿಸಲಾಗಿದೆ. ಕೆಂಗೇರಿ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ರಸ್ತೆ ಸಂಚಾರ ನಿರ್ಬಂಧ. ಸಂಚಾರ ಇರೋದಿಲ್ಲ. ಮಾಗಡಿ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಬೋಲ್ ಕಡೆ ಸಂಚಾರ ನಿರ್ಬಂಧ. ಮಾಧವರ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಟೋಲ್ ಕಡೆಗೆ ಹೋಗುವ ಸಂಚಾರ ನಿರ್ಬಂಧ. ಪಾರ್ಲೆ ಬಿಸ್ಕಟ್ ಫ್ಯಾಕ್ಟರಿ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಹೋಗುವ ವಾಹನಕ್ಕೂ ನಿರ್ಬಂಧ. ಇವತ್ತು ರಾಜ್ಯಕ್ಕೆ ದೇಶದ ಪ್ರಧಾನಿ ಬರ್ತಾರೆ. 3 ಕಾರ್ಯಕ್ರಮ, 4 ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಪ್ರಧಾನಿ ಒಂದು ರಾಜ್ಯದಲ್ಲಿ ಇರ್ತಾರೆ ಅನ್ನುವುದಾದರೆ ಅದು ಕರ್ನಾಟಕ ಮಾತ್ರ. ಕರ್ನಾಟಕ ಮಾತ್ರ ದೇಶದ ಪ್ರಧಾನಿ ಹೆಚ್ಚು ಗಂಟೆಗಳ ಕಾಲ ಇರೋದು. ಕಾರಣ ಇಡೀ ದೇಶಕ್ಕೆ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂತಹ ಕರ್ನಾಟಕ ಬಿಜೆಪಿಯ ಪಾಲಿಗಷ್ಟೇ. ಕಾರಣ ರಾಜ್ಯದಲ್ಲಿ ಅನೇಕ ಘಟಾನುಘಟಿ ಬಿಜೆಪಿಯ ನಾಯಕರುಗಳಿದ್ದಾರೆ. ಸೊ ಇವತ್ತು ನರೇಂದ್ರ ಮೋದಿ ಬರ್ತಾರೆ. ಇಡೀ ಸಿಲಿಕಾನ್ ಸಿಟಿಯ ಬಹುದಿನಗಳ ಕನಸು ನನಸಾಗುತ್ತಾ? ಹಾಗಾದರೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಹಳದಿ ಮಾರ್ಗವನ್ನು ಹಸಿರು ನಿಶಾನೆಯ ಮುಖಾಂತರ ಅದಕ್ಕೆ ಚಾಲನೆ ಕೊಡ್ತಾರೆ. ನಾವೀಗಾಗಲೇ ಹೇಳಿದ ಹಾಗೆ ಸುಮಾರು 5,057 ಕೋಟಿ ವೆಚ್ಚದ ಮೆಟ್ರೋ ಹಳದಿ ಮಾರ್ಗ ಇದಾಗಿದ್ದು. ನೋಡಿ, ಇವತ್ತೇನು ಹಳದಿ ಮಾರ್ಗವನ್ನು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರಲ್ಲ, ಅದು ಬರೋಬ್ಬರಿ 5,057 ಕೋಟಿ ವೆಚ್ಚದ ಮೆಟ್ರೋ ಹಳದಿ ಮಾರ್ಗ. RV ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಯೆಲ್ಲೋ ಮಾರ್ಗದಲ್ಲಿ ಮೆಟ್ರೋ ರೈಲು ಸಂಚರಿಸಲು ಸಿದ್ಧವಾಗಿದೆ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಸಕಲ ರೀತಿಯಲ್ಲೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಮೋದಿ ಟೈಮ್ ಲೈನ್ ಏನು, ಯಾವ್ಯಾವ ಟೈಮಿಗೆ ಯಾವ್ಯಾವ ಕಡೆ ಹೋಗ್ತಾರೆ ಅನ್ನೋದನ್ನು ಕೂಡ ಈಗಾಗಲೇ ರಿವೀಲ್ ಮಾಡಿದ್ವಿ. ಆದರೆ ಚಿಕ್ಕದಾಗಿ 10:30ಕ್ಕೆ ದೆಹಲಿಯಿಂದ ಹೊರಟಂತಹ ನರೇಂದ್ರ ಮೋದಿ HALಗೆ ಬರ್ತಾರೆ. ಅಲ್ಲಿಂದ 10:55ಕ್ಕೆ HALನಿಂದ MI-17 ಹೆಲಿಕಾಪ್ಟರ್ ಮೂಲಕ ಮೇಖ್ರಿ ಸರ್ಕಲ್ ಅದರ ಬಳಿಯ ಸೇನಾಧಿಕಾರಿ ಕಚೇರಿ, ಇನ್ನು ಎಕ್ಸಿಕ್ಯೂಟಿವ್ ಹೆಲಿಪ್ಯಾಡ್ಗೆ ಅವರು ಆಗಮನ ಮಾಡ್ತಾರೆ. ಸೊ 11 ಗಂಟೆಗೆ ರಸ್ತೆ ಮಾರ್ಗದ ಮೂಲಕ ಮೆಜೆಸ್ಟಿಕ್ ಬಳಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಆಗಮನ. 3 ಒಂದೇ ಭಾರತ ರೈಲಿಗೆ ಹಸಿರು ನಿಶಾನೆ. 10:30ಕ್ಕೆ HALಗೆ ಬರ್ತಾರೆ. ಅದಾದ ನಂತರ ಒಂದಷ್ಟು ಕಾರ್ಯಗಳನ್ನು ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮೆಜೆಸ್ಟಿಕ್ಕಿಗೆ 11 ಗಂಟೆಗೆ ಹೋಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಹೋಗಿ 3 ಒಂದೇ ಭಾರತ ರೈಲನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು 11:45ಕ್ಕೆ ಕಾರಿನಲ್ಲಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಆಗಮನ. ಕಾರ್ನಲ್ಲೇ ಬರ್ತಾರೆ. ಹಳದಿ ಮಾರ್ಗದ ಮೆಟ್ರೋಗೆ ಹಸಿರು ನಿಶಾನೆ ತೋರಿಸಿ ಬಳಿಕ ಎಲೆಕ್ಟ್ರಾನಿಕ್ ಸಿಟಿಯವರೆಗೂ ಕೂಡ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾರೆ. ಕೇವಲ ಜನಪ್ರಯಾಣ ಮಾಡೋದಲ್ಲ ಮೆಟ್ರೋದಲ್ಲಿ. ಇವತ್ತು ನರೇಂದ್ರ ಮೋದಿ ಅವರು ಸ್ವತಃ ಮೆಟ್ರೋದಲ್ಲಿ ಕೂತ್ಕೊಂಡು ಅಲ್ಲಿಂದ ಸೀದಾ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾರೆ. ಇನ್ನು ಅಲ್ಲಿಂದ 11:45ಕ್ಕೆ
ಮೆಟ್ರೋದಲ್ಲಿ ಹೋಗ್ತಾರೆ. ಅದಾದ ನಂತರ 12:55 ಇದು ಪ್ರೋಟೋಕಾಲ್, ಈ ಶಿಷ್ಟಾಚಾರ ಹಂಗೆ ಪಾಲನೆ ಆಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣದಿಂದ ರಸ್ತೆ ಮಾರ್ಗದ ಮೂಲಕ, ಮೆಟ್ರೋದಿಂದ ಹೋಗಲ್ಲ, ಅಲ್ಲಿಂದ ಸೀದಾ ರಸ್ತೆ ಮಾರ್ಗದ ಮುಖಾಂತರ ಎಲೆಕ್ಟ್ರಾನಿಕ್ ಸಿಟಿಯ IIT ಆಡಿಟೋರಿಯಂಗೆ ಹೋಗ್ತಾರೆ. ಅಲ್ಲಿ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮಕ್ಕೆ ಬಂದು ಕೆಂಪಾಪುರ, JP ನಗರದ ನಮ್ಮ ಮೆಟ್ರೋ, ಕಿತ್ತಳೆ ಮಾರ್ಗ ಮತ್ತು ಹೊಸಹಳ್ಳಿ ಕಡಬಗೆರೆ ಬೂದು ಮಾರ್ಗದ 3ನೇ ಹಂತದ ಮೆಟ್ರೋಗೆ ಶಂಕುಸ್ಥಾಪನೆ ಮಾಡ್ತಾರೆ. ಶಂಕುಸ್ಥಾಪನೆ ಈ ವೇದಿಕೆ ಕಾರ್ಯಕ್ರಮ ಸುಮಾರು 1 ಗಂಟೆ ನಡೆಯುತ್ತೆ. ಆ 1 ಗಂಟೆ ನರೇಂದ್ರ ಮೋದಿ ಅಲ್ಲೇ ಇರ್ತಾರೆ. ಅದಾದ ನಂತರ ಇನ್ನು 2:15 ಇವತ್ತು ಮಧ್ಯಾಹ್ನ 2:15 ಎಲೆಕ್ಟ್ರಾನಿಕ್ ಸಿಟಿಯಿಂದ ರಸ್ತೆ ಮಾರ್ಗದ ಮುಖಾಂತರ ಮೇಕ್ರಿ ಸರ್ಕಲ್ ಮತ್ತೆ ಬರ್ತಾರೆ. ಮೇಕ್ರಿ ಸರ್ಕಲ್ ಬಳಿಯ ಸೇನಾಧಿಕಾರಿ ಕಚೇರಿಯ HQTCಯ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. ಅಲ್ಲಿಂದ 2:40 ಹೆಲಿಕಾಪ್ಟರ್ ಮೂಲಕ HALಗೆ ತೆರಳಿ ಅಲ್ಲಿಂದ ಸೀದಾ ದೆಹಲಿಗೆ ನಿರ್ಗಮನ ಆಗ್ತಾರೆ. ಸೊ ಇನ್ನು BJPಯಿಂದ ಸ್ವಾಗತ ಮಾಡೋದಕ್ಕೆ ಒಂದಷ್ಟು ಲೊಕೇಶನ್ಗಳನ್ನು ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಲೊಕೇಶನ್ಗಳ ಪೈಕಿ ಪ್ರಧಾನಿ ಮೋದಿ ಸ್ವಾಗತಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಸೇರಿಸಲು BJP ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಚಾಲುಕ್ಯ ಸರ್ಕಲ್ ಬಳಿ 2,500 ಕಾರ್ಯಕರ್ತರು ನಿಲ್ಲಬಹುದು ಅನ್ನೋ ನಿರೀಕ್ಷೆಗಳಿದ್ದಾವೆ. ಇನ್ನು ಚಾಲುಕ್ಯ ವೃತ್ತದಲ್ಲಿ 2,500 ಕಾರ್ಯಕರ್ತರು, ಸಂಗೊಳ್ಳಿ ರಾಯಣ್ಣ, ನಾವು ಮೆಜೆಸ್ಟಿಕ್ನಿಂದ ಬರಬೇಕಾದ್ರೆ ಸಿಗುವಂತಹ ವೃತ್ತ ಇದೆಯಲ್ಲ, ಅಲ್ಲಿ 3,750 ಕಾರ್ಯಕರ್ತರು ಸ್ವಾಗತಕ್ಕಂತ ಇರಬಹುದು ಎಂದು ಅಂದಾಜಿಸಲಾಗಿದೆ. ಇನ್ನು ಸೌತ್ ಎಂಡ್ ಸರ್ಕಲ್, ಸೌತ್ ಎಂಡ್ ವೃತ್ತ ಅಂದರೆ ನಮ್ಮ ಜಯನಗರದಿಂದ ಬರಬೇಕಾದ್ರೆ ಸಿಗುತ್ತೆ, ಅಲ್ಲಿ 3,550 ಕಾರ್ಯಕರ್ತರು ನಿಲ್ಲಬಹುದು ಎಂಬ ಅಂದಾಜಿದೆ. ಇನ್ನು ಅದಾದ ನಂತರ ರಾಗಿಗುಡ್ಡ, ಬಿಕಾಸ್ ಅಲ್ಲಿಂದ ಕಾರ್ನಲ್ಲೇ ಪ್ರಯಾಣ ಮಾಡುವಂಥ ನರೇಂದ್ರ ಮೋದಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಜನ ಬೇಕು, ಖಾಲಿ ಮೈದಾನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ನರೇಂದ್ರ ಮೋದಿ ಬರಬೇಕಾದ್ರೆ ಒಂದಷ್ಟು ಹೈಪ್ ಕ್ರಿಯೇಟ್ ಆಗಬೇಕು, ಒಂದಷ್ಟು ಕಾರ್ಯಕರ್ತರು ಇರಬೇಕು. ಬರದಲ್ಲೇ ಇದ್ರೂ ಕೂಡ ಎಳ್ಕೊಂಡಾದರೂ ಬರ್ತಾರೆ ನಮ್ಮ BJPಯ ಲೀಡರ್ಗಳು. ಸೊ ಆ ರಾಗಿಗುಡ್ಡ ವೃತ್ತದಲ್ಲಿ 3,000 ಕಾರ್ಯಕರ್ತರು ಇರ್ತಾರೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ವೃತ್ತದಲ್ಲಿ ಒಂದಷ್ಟು ಕಾರ್ಯಕರ್ತರು ಕೂಡ ಜಮಾವಣೆಗೊಳ್ತಾರೆ. ಒಟ್ಟಾರೆ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಸಾಂಘವಾಗಿ ನಡಿಬೇಕು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ಸ್ವಾಗತಕ್ಕೂ ಕೂಡ ಜನರನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಇವತ್ತು ವಾಹನ ದಟ್ಟಣೆ ಹೆಚ್ಚಿರೋದಿಲ್ಲ, ಕಾರಣ ಸಂಡೇ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಅಲ್ಲಿ ಇಲ್ಲಿ ಸೇರಿರ್ತಾರೆ. ಹಾಗಾಗಿ ಜನ ಒಂದಷ್ಟು ವಾಹನ ದಟ್ಟಣೆ ಕಡಿಮೆ ಇರಬಹುದು. ಹಂಗಂತ ಹೇಳಿ ವಾಹನ ತೀರಾ ಇರೋದಿಲ್ವಾ? ಖಂಡಿತ ಇರುತ್ತೆ. ಹಾಗಾಗಿ ಸ್ವಲ್ಪ ಬಂದೋಬಸ್ತ್ ಮಾಡಲಾಗಿದೆ. ಕೆಲವೊಂದು ಕಡೆ ವಾಹನ ಸಂಚಾರವನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ, ಅಲ್ಲಿ ನಿರ್ಬಂಧ ವಿಧಿಸಲಾಗಿದೆ. ಆ ಮಾರ್ಗದಿಂದ ವಾಹನಗಳು ಸಂಚರಿಸೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.